ಸಂಪುಟ ಪುನರ್ರಚನೆಯಾಗುತ್ತೆ, ನಮಗೂ ಕೂಡ ಅವಕಾಶ ಸಿಗುತ್ತೆ ಅಂತ ಕಾಂಗ್ರೆಸ್ನ ಕೆಲವರು ನಾಯಕರು ಅಂದುಕೊಂಡಿದ್ರು. ಆದರೆ ಈಗ ಸಂಪುಟ ಪುನರ್ರಚನೆ ವಿಚಾರ ನಮ್ಮ ಕೈಯಲ್ಲಿ ಇಲ್ಲ. ಸಿಎಂ ಅವರನ್ನ ಭೇಟಿ ಮಾಡಿ ಏನು ಚರ್ಚೆ ಮಾಡಿದ್ದಾರೆ ಅದು ಕೂಡ ಗೊತ್ತಿಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದಂತಹ ಸಚಿವ ಸತೀಶ್ ಜಾರಕಿಹೊಳಿ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಸಿಎಂ ಅವರೇ ಹೇಳಬೇಕು, ಆಗ ಇದಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ. ಇಲ್ಲದೆ ಹೋದರೆ ಈ ರೀತಿಯಾದಂತಹ ಊಹಾಪೋಹಗಳು ನಡೀತಾನೆ ಇರುತ್ತೆ. ವರಿಷ್ಠರು ಕೂಡ ಇದನ್ನು ಗಮನಿಸ್ತಾರೆ. ಹೀಗಾಗಿ ಏನೇ ಮಾಡಿದ್ರೂ ಕೂಡ ನಮ್ಮ ವರಿಷ್ಠರೇ ಇದನ್ನು ಮಾಡ್ತಾರೆ ಅಂತ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಇನ್ನು ಮತ್ತೊಂದೆಡೆ ಬೆಳಗಾವಿಯಲ್ಲಿ ಅಧಿವೇಶನಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದೀವಿ, ಅಧಿವೇಶನಕ್ಕಾಗಿ ಸಿದ್ಧತೆಗಳು ನಡೀತಾ ಇದೆಯಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾಧ್ಯಮದವ್ರು ಕೇಳ ಅಲ್ಲಿ ಹೇಳ್ಬಾರ್ದು, ನಾವು ಮಾಧ್ಯಮದಲ್ಲಿ ನೋಡಿದ್ರೆ ಅಷ್ಟೇ. ಸಿಎಂ ಅವರು ಅದಕ್ಕೆ ಹೇಳ್ಬೇಕು ಬಂದು ಬೆಂಗಳೂರಲ್ಲಿ, ಬಟ್ ಇಲ್ಲಿ ಹೇಳಿದ್ರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಆಗುತ್ತೆ. ಇಲ್ಲಾಂದ್ರೆ ವಾಪ ಅಷ್ಟೇ. ಅದನ್ನೆಲ್ಲ ಅವರೇ ವರಿಷ್ಠರು ಗಮನಿಸ್ತಾರೆ, ವರಿಷ್ಠರು ಅದನ್ನ ಗಮನಿಸ್ತಿದ್ದಾರೆ. ಸೊ ಅದಕ್ಕೆ ಯಾವಾಗ ಹೇಳ್ಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು. ವೇಟ್ ಮಾಡೋದು. ಇನ್ನೇ ಭೇಟಿಯಾಗಿದ್ದಾರೆ, ಅವ್ರು ಏನು ಮಾತುಕತೆ ಆಗಿದೆ ಅವ್ರಿಗೆ ಗೊತ್ತು. ಇಬ್ಬರು ಇನ್ನು ಇವಿಎಂ ಬಗ್ಗೆ ಅನುಮಾನ ಇದ್ದೇ ಇರುತ್ತೆ. ಇವಿಎಂನ ಬಗ್ಗೆ ಅನುಮಾನ ಇದ್ದೇ ಇರುತ್ತೆ. ಮೊದಲಿನಿಂದಲೂ ಕೂಡ ಈ ಅನುಮಾನ ಇದ್ದೇ ಇದೆ. ಇನ್ನು ಕೊನೆಯವರೆಗೂ ಈ ಅನುಮಾನ ಇದ್ದೇ ಇರುತ್ತೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಸ್ಪಷ್ಟೀಕರಣ ಕೊಡೋವರೆಗೂ ಈ ಅನುಮಾನ ಮುಂದುವರಿತಾನೆ ಇರುತ್ತೆ. ಇವಿಎಂ ಬಗ್ಗೆ ಆರಂಭದಿಂದ ಎಲ್ಲರೂ ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸ್ಪಷ್ಟೀಕರಣ ಕೊಡೋರು ಯಾರು, ಈ ಬಗ್ಗೆ ಚುನಾವಣಾ ಆಯೋಗದವರು ಕೊಡಬೇಕು, ಅವರೇ ಇದಕ್ಕೆ ಇತಿಶ್ರೀ ಹೇಳಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಇದ್ದೇ ಇರೋದಲ್ಲ, ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ಫುಲ್ ಇರುವವರೆ ನೋಡಿ. ಸ್ಟಾರ್ಟಿಂಗ್ ಇಂದ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದಾರೆ. ಆದ್ರೆ ಅದನ್ನ ಸ್ಪಷ್ಟೀಕರಣ ಕೊಡುದು ಅದ ಆಗೋದಿಲ್ಲ ಅನ್ನೋದನ್ನ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಸ್ಪಷ್ಟಪಡಿಸಿದಾಗ ಅದಕ್ಕೆ ಒಂದು ಕ್ಲಾರಿಟಿ ಇಲ್ಲ. ನನಗೆ ಈ ರೋಗ ಇದೆ, ಇದು ರೋಗ ಇದೆ, ವಾಸಿ ಆಗೋಲ್ಲ ಅಂತ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೇ ಚುನಾವಣಾ ಆಯೋಗ, ಅವ್ರ ಮೇಲೆ ಸರ್ಕಾರ ಇದೆ, ಅವರೇ ಅದಕ್ಕೆ ಒಂದು ಇತಿಶ್ರೀ ಹಾಡ್ಬೇಕು. ಅದು ಇದೆ, ಮದ್ದಿದ್ದೇ ಇದೆ, ಕೊನೆವರೆಗೆ ಇದ್ದೇ ಇರೋದಲ್ಲ. ಈ ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ಫುಲ್ ಇರುವವರೆ.